ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಲಾಗ್ ಏನಿಲ್ಲ. ಇವತ್ತೇನಿದ್ರು ಮಾಮೂಲಿ ನಮ್ಮ ಸಬ್ಸ್ಕ್ರೈಬರ್ಗಳ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂಥೇಳಿ. ಸುಮಾರು ಪ್ರಶ್ನೆಗಳಿದೆ. ಎಲ್ಲ ಪ್ರಶ್ನೆಗೂ ಒಂದು 5-6 ಪ್ರಶ್ನೆಗೆ ಉತ್ತರ ಕೊಡೋಣ ಈ ವಿಡಿಯೋದಲ್ಲಿ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ಲ ಪ್ರಶ್ನೆಗೂ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಆದಷ್ಟು ಉತ್ತರ ಕೊಡ್ತೀನಿ. ನನಗೆ ಗೊತ್ತಿದ್ದಷ್ಟು ಉತ್ತರ ಕೊಡ್ತೀನಿ. ಮೊದಲನೇ ಪ್ರಶ್ನೆ, ಏನಪ್ಪ ಅಂದರೆ, ಮೊದಲನೇ ಪ್ರಶ್ನೆ, ಅಣ್ಣ ಲೈಸೆನ್ಸ್ ಬಗ್ಗೆ ಹೇಳಿ ಅಂತ ತುಂಬಾ ಒಂದು 6-7 ಮೆಸೇಜ್ ಬಂದಿರ್ಬೋದು ಅಂದ್ಕೊಂಡಿದ್ದೀನಿ. ಲೈಸೆನ್ಸ್ ಬಗ್ಗೆ ಹೇಳಿ ಅಂತೇಳಿ. ಬ್ರದರ್, ಲೈಸೆನ್ಸ್ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ನನಗೊಂದು ಅರ್ಥ ಆಗ್ತಿಲ್ಲ. ಲೈಸೆನ್ಸು ನೀವು ಯಾವುದ್ರ ಬಗ್ಗೆ, ಲೈಟ್ ಲೈಸೆನ್ಸಾ, ಹೆವಿ ಲೈಸೆನ್ಸಾ, ಇಲ್ಲ ಲೈಸೆನ್ಸ್ ಮಾಡಿಸೋದು ಹೇಗೆ, ಅದ್ರ ಬಗ್ಗೆ ಕೇಳ್ತಿದ್ದೀರಾ ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಲೈಸೆನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಓಕೆ, ನಾನು ತಿಳಿದಿದ್ದ ಮಟ್ಟಿಗೆ ಹೇಳ್ತೀನಿ. ಲೈಸೆನ್ಸು, ಈಗ ನಾವು ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಮಿನಿಮಮ್ SLC ಓದಿರಬೇಕು. ಪಾಸು ಫೇಲ್ ಎರಡರಲ್ಲಿದ್ದರೂ ಲೈಸೆನ್ಸ್ ಕೊಡ್ತಾರೆ. ಮುಂಚೆ 8th ಕೊಡೋರು 8ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ ಪಾಸ್ ಆಗಿರಬೇಕು. ಇವಾಗ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಯಾಕಂದರೆ ಅದ್ರ ಕಡೆ ನಾವು ಜಾಸ್ತಿ ಗಮನ ಕೊಟ್ಟಿಲ್ಲ. 8ನೇದ್ದು ಇಲ್ಲ. ಇವಾಗ SLC ಪಾಸು ಫೇಲ್ ಆಗಿದರೆ ಕಂಪಲ್ಸರಿ ಲೈಸೆನ್ಸ್ ಕೊಡ್ತಾರೆ. ಆಮೇಲೆ ಇದು ಓದಿಲ್ಲ ಅಂದರೆ ವೈಟ್ ಬೋರ್ಡಿಗೆ ಕೊಡ್ತಾರೆ ಅಷ್ಟೇ. ವೈಟ್ ಬೋರ್ಡ್ ಅಂದರೆ ಓನ್ ಗಾಡಿ, ಕಾರ್ಗಳು ಬರ್ತಾವಲ್ಲ, ಓನ್ ಗಾಡಿಗೆ ಓದಿಲ್ಲ ಅಂದ್ರೂ ವೈಟ್ ಬೋರ್ಡ್ ಗಾಡಿಗಳು ಕೊಡ್ತಾರೆ ಅಷ್ಟೇ. ನೀವು ಎಲ್ಲೋ ಬೋರ್ಡ್ ಗಾಡಿಗಳು ಬೇಕಂದರೆ ಕಂಪಲ್ಸರಿ SLC ಆಗಿರಬೇಕು, ಫೇಲು ಅಥವಾ ಪಾಸು ಆಗಿರಬೇಕು. ಆಮೇಲೆ ಮೊದಲನೇದಾಗಿ ಲೈಟ್ ಲೈಸೆನ್ಸ್ ಮಾಡಿಸ್ಬೇಕು. ಲೈಟ್ ಲೈಸೆನ್ಸ್ ಮಾಡಿಸಿ 6 ತಿಂಗಳು 8 ತಿಂಗಳಿಗೆ ಬ್ಯಾಡ್ಜ್ ಕೊಡ್ತಾರೆ. ಬ್ಯಾಡ್ಜ್ ಆದಮೇಲೆ ಬ್ಯಾಡ್ಜ್ ಆಗಿ 4 ತಿಂಗಳಿಗೇನೋ 5 ತಿಂಗಳಿಗೂ ಹೆವಿ ಲೈಸೆನ್ಸ್ ಮಾಡಿಸ್ಬೇಕು. ಇಷ್ಟು ಲೈಸೆನ್ಸ್ದು ಪ್ರೊಸೀಜರು. ಮತ್ತು ಕಂಪಲ್ಸರಿ ಗೊತ್ತಿರೋ ಹಾಗೆ ಓದಿರಲೇಬೇಕು. ಅದು ಬಿಟ್ಟರೆ ಇನ್ನು ಅದರದ್ದು ಅಮೌಂಟ್ ಎಷ್ಟಿದೆ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಮಾಡಿಸಿದ್ದು ಬಂದ್ಬಿಟ್ಟು 2002-2003 ನಾನು ಮಾಡಿಸಿದ್ದು. ನಾನು ಫಸ್ಟ್ ಮಾಡಿಸ್ಬೇಕಾದ್ರೆ ಬುಕ್ ಬರೋದು ನಮಗೆ. ಅವಾಗಲ್ಲ ಈಗಿನ ಥರ ಸ್ಮಾರ್ಟ್ ಕಾರ್ಡ್ ಎಲ್ಲ ಇರಲಿಲ್ಲ. ಅವಾಗ ಬುಕ್ ಬರೋದು. ನಂದು ಲೈಟ್ ಮಾಡ್ಸೋಕ್ಕೆ 1400 ರೂಪಾಯಿನ ಆಗಿತ್ತು ಅಷ್ಟೇ. ಲೈಟ್ ಮಾಡ್ಸೋಕ್ಕೆ ಹೆವಿಗೆ 3500 ಆಗಿತ್ತು ನಂದು. 2 ಹೆವಿ ಮಾಡಿಸಿದ್ದು ಅದೆಲ್ಲ ಸೇರಿ ಟೋಟಲು ಎಲ್ಲ ಒಂದು 5000 ಹತ್ರ ಆಗಿತ್ತು ಅಷ್ಟೇ ಅವಾಗಿನ ಇದರಲ್ಲಿ. ಇವಾಗ ಎಷ್ಟು ಬರ್ತಿದೆ ಅಂತ ಗೊತ್ತಿಲ್ಲ. ಇವಾಗ ಹೆವಿದು 4-5 ಸಾವಿರ ಏನೋ 5-5.5 ಸಾವಿರ ಇರ್ಬೋದು. ಲೈಟ್ಗೆ ಒಂದು 2000 2.5 ಇರ್ಬೋದು ಅಷ್ಟೇ. ಇವಾಗ 1000 ಜಾಸ್ತಿ ಆಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರೋಲ್ಲ. ಆಮೇಲೆ ಲೈಸೆನ್ಸ್ ಮಾಡಿಸಿದಾಗ ನಮ್ಮದು ಲೈಸೆನ್ಸ್ ಎಲ್ಲ ಇವಾಗ ಏನಿಲ್ಲ, ಫೋಟೋ ಎಲ್ಲ ಹೊಡೆದ್ಕೊಟ್ರೆ ಡೈರೆಕ್ಟ್ ಮನೆ ಅಡ್ರೆಸ್ಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ. ನಾವು ಯಾವ ಏರಿಯಾದಲ್ಲಿ ಇದ್ದೀವೋ, ನಮ್ಗೆ ಯಾವ RTO ನಿಯರ್ ಬೈ ಆಗುತ್ತೋ ಆ RTOದಲ್ಲಿ ಲೈಸೆನ್ಸು ಮಾಡಿಸ್ಕೋಬೋದು. ಅದು ಬಿಟ್ಟು ಇನ್ನೂ ಏನಾದರೂ ಲೈಸೆನ್ಸ್ ಬಗ್ಗೆ ಈಗ ಮಾಡಿಸೋದಷ್ಟೇ ಅದೇ ಗೊತ್ತಲ್ಲ. ಆಮೇಲೆ ಲೈಟ್ ಲೈಸೆನ್ಸ್ಗೆ ಹೋದಾಗ ಲೈಟು ಅಂದರೆ ಕಾರು ಇಲ್ಲಾಂದರೆ ಯಾವುದೋ ಜೀಪು ಟ್ರೈನಿಂಗ್ ಓಡಿಸೋಕ್ಕೆ ಕೊಡ್ತಾರೆ. ತೋರಿಸ್ಬೇಕು. ಅವ್ರು ತೋರಿಸಿದಾಗ ಅಪ್ಪುಗಳು, ಟರ್ನಿಂಗು ಎಲ್ಲ ಇರ್ತವೆ. ಅವೆಲ್ಲನೂ ಪಾಸ್ ಆದರೆ ಲೈಸೆನ್ಸು ಪಾಸ್ ಮಾಡ್ತಾರೆ. ಲೈಟ್ ಲೈಸೆನ್ಸು. ಹೆವಿ ಲೈಸೆನ್ಸ್ಗೆ ಬಸ್ಸು ತಪ್ಪಿರೆ ಲಾರಿ ಮುಂಚೆಲ್ಲ ಲಾರಿ ಕೊಡೋರು. ಇವಾಗ ಆಲ್ಮೋಸ್ಟ್ ಎಲ್ಲ ಬಸ್ಸೇ ಬರ್ತಾ ಇರೋದು. ಬಸ್ ಕೊಡ್ತಾರೆ. ಅವ್ರು ಹೇಳಿದ ರೂಟಲ್ಲಿ, ಅದು ರೂಟ್ ಟ್ರ್ಯಾಕ್ ಇರ್ತದೆ. ಆ ಟ್ರ್ಯಾಕಲ್ಲಿ ತೋರಿಸಿದ್ರೆ ಮುಗೀತು ಅಷ್ಟೇ. ಕರೆಕ್ಟಾಗಿ ತೋರಿಸಿದ್ರೆ ಪಾಸು. ಕೆಲವೊಂದು ಲೈಟ್ ಲೈಸೆನ್ಸ್ ಮಾಡ್ಸೋಕ್ಕೆ ಮುಂಚೆ 1 ತಿಂಗಳು ಮುಂಚೆನೇ ಲೈಟ್ ಲೈಸೆನ್ಸ್ LLR ಅಂತೇಳಿ ಇದು ಮಾಡ್ತಾರೆ. ಅದಕ್ಕೆ ಹೋದಾಗ ಇವಾಗೆಲ್ಲ ಕೆಲವು ಕಡೆ ಇವಾಗೆಲ್ಲ ಅದನ್ನ ನಾವು ಓಡಿಸ್ಬೇಕಾದ್ರೆ ಆ ಥರ ಆಗಿತ್ತು. ಅದು ಹೋಗಿ ಕೇಳೋರು ಪ್ರಶ್ನೆಗೆ. RTO ಮುಂದೆ ನಿಂತ್ಕೊಂಡಾಗ ಪ್ರಶ್ನೆ ಕೇಳೋರು. ಸಿಗ್ನಲ್ಗಳು ಅಲ್ಲಿ RTO ಆಫೀಸ್ ಮುಂದೆ ಸಿಗ್ನಲ್ಗಳು ಹಾಕಿರ್ತಾರೆ. ರೈಟು, ಲೆಫ್ಟು, ಸೀದಾ, 1 ವೇ 2 ವೇ, ಆಮೇಲೆ ಸ್ಟಾಪ್ ಸಿಗ್ನಲ್ಲು, ನೋ ಪಾರ್ಕಿಂಗು, ಆ ಥರ ಸಿಗ್ನಲ್ಗಳೆಲ್ಲ ಇರ್ತವೆ. ಹೇಳೋರು ಈ ಸಿಗ್ನಲ್ ಇದೇನು ಅಂತ ಅವಾಗೆಲ್ಲ ಹೇಳ್ಸೋರು. ಆಮೇಲೆ ಓಕೆ ಮಾಡಿ ಸೈನ್ ಮಾಡಿಕೊಡೋರು. ಆಮೇಲೆ 1 ತಿಂಗಳು ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಕಲ್ತ್ಕೋಬೇಕಾಯ್ತು ಇವಾಗ ಇದೆಯೋ ಎಲ್ಲೋ ಗೊತ್ತಿಲ್ಲ. ಅದಾದಮೇಲೆ 1 ತಿಂಗಳಾದಮೇಲೆ ಲೈಟ್ ಲೈಸೆನ್ಸ್ ಕೊಡೋರು. ಹೆವಿ ಲೈಸೆನ್ಸ್ ಮಾಡಿಸ್ಬೇಕಾದ್ರೂ ಅಷ್ಟೇ. ಬ್ಯಾಡ್ಜ್ ಆಗಿ 6 ತಿಂಗಳು 4 ತಿಂಗಳು 5 ತಿಂಗಳಾದಮೇಲೆ ಒಂದು ತಿಂಗಳು ಮುಂಚಿತವಾಗಿಯೇ ನಮಗೆ ಫಾರಮ್ ಫಿಲ್ ಮಾಡಿಕೊಡ್ಬೇಕು. 1 ತಿಂಗಳಾದಮೇಲೆ 1 ತಿಂಗಳು ಟ್ರೈನಿಂಗ್ ಇದು ಅಂತೇಳಿ ಡ್ರೈವಿಂಗ್ ಸ್ಕೂಲ್ ಕಡೆಯಿಂದ ಒಂದು ಸ್ವಲ್ಪ ಲೆಟ್ರ್ ಕೊಡೋರು. ನಮ್ಮನ್ನೇನು ಅವರೆಲ್ಲ ಕರಿತಿರ್ಲಿಲ್ಲ. ಅವರೇ ಡ್ರೈವಿಂಗ್ ಸ್ಕೂಲ್ನವರೇ, ಇಲ್ಲ ನಾವು ಬ್ರೋಕರ್ ಕಡೆಯಿಂದ ಹೋಗ್ತೀವಲ್ಲ ಅವರೇ ಅವೆಲ್ಲ ಫಾರಮೆಲ್ಲ ಫಿಲಪ್ ಮಾಡಿ RTO ಆಫೀಸ್ನವ್ರಿಗೆ ಕೊಟ್ಬಿಡ್ತಾರೆ. 1 ತಿಂಗಳ ನಂತರ ಹೋಗಿ ತೋರಿಸಿದ್ರೆ ಲೈಸೆನ್ಸು ಕ್ಲಿಯರು.
ಬನ್ನಿ ಲೈಸೆನ್ಸ್ ಬಗ್ಗೆ ನನಗೆ ಗೊತ್ತಿರೋದು ಹೇಳಿನಿ. ಇದರಲ್ಲಿ ಬೇರೆ ಏನಾದರೂ ಗೊತ್ತಿದ್ದರೆ ನಿಮಗೇನಾದ್ರು ನಿಮ್ಮ ಕಡೆ ನೀವು ಮಾಡಿಸ್ಬೇಕಾದ್ರೆ ಏನಾದ್ರು ಇದು ಡಿಫ್ರೆನ್ಸ್ ಇದ್ದರೆ ಹೇಳಿ ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ಗೂ ಎಲ್ಲರಿಗೂ ಗೊತ್ತಾಗಲಿ ಹೊಸ್ದಾಗಿ ಬರೋರಿಗೆ. ಈಗ ಸದ್ಯಕ್ಕೆ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟು ಪ್ರಶ್ನೆ ಏನಪ್ಪ ಅಂದ್ರೆ, ಹೈವೇಯಲ್ಲಿ ಅಪಘಾತಗಳು ಆದಾಗ ನೀವು ಮಾಡುವ ಅಂದರೆ ಮುನ್ನೆಚ್ಚರಿಕೆಗಳು ಏನು? ಯಾಕಂದರೆ ಲಾಸ್ಟ್ ಟೈಮ್ ಮೊನ್ನೆ ಹಾವೇರಿಯಲ್ಲಿ ಟಿ ಗಾಡಿ ಆಕ್ಸಿಡೆಂಟ್ ಆಗಿ 13 ಜನ ಇದ್ದಾದ್ರಲ್ಲ, ಹಂಗಾಗಿ ಕೇಳ್ತಾ ಇದ್ದೀನಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಆಮೇಲೆ ಅದೇ ಇದರಲ್ಲಿ ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ, ಇವಾಗ ಲಾರಿ ಡ್ರೈವರ್ನ ಕತೆ ಏನು? ಇವಾಗ ಲಾರಿ ಡ್ರೈವರ್ ಆಕ್ಸಿಡೆಂಟ್ ಆಯ್ತಲ್ಲ, ಲಾರಿ ಡ್ರೈವರ್ದು ಏನಾದ್ರು ಸಮಸ್ಯೆ ಇದೆ ಏನು ಅಂತೆಲ್ಲ ಪ್ರಶ್ನೆ ಹಾಕಿದ್ದಾರೆ. ಬ್ರದರ್, ಅದ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಆಗಿ ನನ್ನ ಗಾಡಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಯಾವುದೇ ಥರದ ಟಯರ್ ಒಂದು ಪಂಚರ್ ಆಗಲಿ, ಒಂದು ಒಡೆದೋಗ್ಲಿ, ಟೈರ್ ಹೊಡೆದೋಗ್ಲಿ, ಆದಷ್ಟು ನಾನು ಗಾಡಿ ಸೈಡ್ಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೇ ಆದ್ರಿ ಟೈರ್ಗಳು ಹೊಡೆದಾಗ ಏನು ಮಾಡ್ತೀನಿ, ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಟೈರ್ ಹೋದ್ರೂ ಪರವಾಗಿಲ್ಲ ಅಂತ ಸುಮಾರು ಕ್ಲೀನಾಗಿ ಸೈಡ್ಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ದೂರದಲ್ಲಿ ಕಲ್ಲು ಇಕ್ಕಿ ಸೇಫ್ಟಿ ಇದು ಮಾಡಬೇಕು. ಇಲ್ಲ ನಾವು ಕ್ಲೀನಾಗಿ ಸೈಡ್ಗೆ ಹಾಕೋಕ್ಕೆ ಜಾಗ ಇಲ್ಲ ಅಂದಾಗ ಟೋಲ್ನವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ. ಅವ್ರು ಬಂದು ಬ್ಯಾರಿಗೇಟೆಲ್ಲ ನಮ್ಮ ಹಿಂದ್ಗಡೆ ಎಲ್ಲ ಬ್ಯಾರಿಗೇಟೆಲ್ಲ ಇಕ್ತಾರೆ. ಅವೆಲ್ಲ ಕಂಪಲ್ಸರಿ ಎಲ್ಲ ಡ್ರೈವರ್ಗಳು ನಾನು ಮಾಡೋದು ಎಲ್ಲ ಡ್ರೈವರ್ಗಳು ಮಾಡಬೇಕು. ರೋಡಲ್ಲಿ ಆ ಥರ ಆದಾಗ ಅದು ಎಷ್ಟು ಬೇಕಾದ್ರೆ ಸುಮ್ಮನೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಮಲಿಕೊಂಬಿಡೋದು, ಗಾಡಿ ರಿಪೇರಿ ಆಗೋಯ್ತು ಅಂತ ಮಾಡೋದಲ್ಲ. ಆದಷ್ಟು ರಿಪೇರಿ ಆದಾಗ ಟೋಲ್ನವ್ರಿಗೆ ಫೋನ್ ಮಾಡಿ ಕರೆದ್ರೆ ಅವ್ರು ಬಂದು ಬ್ಯಾರಿಗೇಟೆಲ್ಲ ಇಕ್ತಾರೆ. ಆದ್ರೂ ಭಾಳ ಡೇಂಜರ್ ರೋಡಿದ್ದಾಗ ಅವ್ರದ್ದೇ ಕ್ರೇನ್ ವ್ಯವಸ್ಥೆ ಇರ್ತೈತೆ. ಕ್ರೇನಲ್ಲಿ ಎಳ್ಕೊಂಡೋಗಿ ಸೈಡಿಗೆ ಬಿಡ್ತಾರೆ, ಫುಲ್ ಸೈಡಿಗೆ ಬಿಡ್ತಾರೆ. ಅದನ್ನು ಮಾಡಬೇಕು ಫಸ್ಟು. ಯಾವತ್ತೇ ಆಗಲಿ, ಎಲ್ಲೇ ಆಕ್ಸಿಡೆಂಟ್ ಆಗಲಿ, ಆದಷ್ಟು ಸೈಡ್ಗೆ ಹಾಕಕ್ಕೆ ಟ್ರೈ ಮಾಡಬೇಕು. ರೋಡಲ್ಲೇ ನಿಲ್ಲಿಸಿದಾಗ ಮತ್ತೆ ಸಮಸ್ಯೆಗಳು ಆಗೋದು ಭಾಳ ಕಷ್ಟಗಳಾಗ್ತವೆ. ಯಾಕಂದರೆ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದ್ದು ಇದೇ ಕಾರಣಕ್ಕೆ. ರೋಡಲ್ಲಿ ನಿಂತಿರೋ ಗಾಡಿ ತೊಗೊಂಡು ಹೊಡೆದು ನನ್ನ ಗಾಡಿ ನಮ್ಮದೊಂದು ಇಕಮಟ್ ಆಕ್ಸಿಡೆಂಟ್ ಆಗಿದ್ದು ಹಿಂಗೇನೆ. ಆಮೇಲೆ ಆ ಗಾಡಿ ಡ್ರೈವರ್ದು ಏನು ಸಮಸ್ಯೆ ಅಂತ ಹಾಕಿದ್ದೀರಾ ಬ್ರದರ್? ನನ್ನ ತಿಳಿದ ಮಟ್ಟಿಗೆ ಗಾಡಿ ಅವರು ಟಿ ಅವರು ಹಿಂದೆಯಿಂದ ಬಂದು ಹೊಡ್ಕೊಂಡಿರೋದ್ರಿಂದ ತಪ್ಪು ಅವ್ರದ್ದೇ ಬರುತ್ತೆ. ಇವರು ಪ್ಲಸ್ಸು ಗಾಡಿ ಫುಲ್ಲು ಸೈಡಲ್ಲಿ ಬೇರೆ ನಿಲ್ಲಿಸಿದ್ದಾರೆ. ಕೆಲವೊಬ್ರು ನ್ಯೂಸ್ ಪೇಪರಾಗೆಲ್ಲ ಬಂದಿತ್ತು, ಪಾರ್ಕಿಂಗ್ ಲೈಟ್ ಹಾಕಿದ್ದಿಲ್ಲ ಅವನು ಅಂತ. ಪಾರ್ಕಿಂಗ್ ಲೈಟ್ ಹಾಕದೇ ಇರಲಿ, ನಿದ್ದೆಗಣ್ಣಲ್ಲಿ ಬಂದಾಗ ಲೈಟ್ ಹಾಕಿದ್ರು ಒಂದೇ, ಹಾಕಿಲ್ಲ ಅಂದರೂ ಒಂದೇ. ಮುಂದೆ ಏನೈತೇನೋ ಕಾಣಲ್ಲ, ತಗೊಂಡೇ ಹೊಡೆದಿದ್ದಾನೆ. ಡ್ರೈವರ್ಗೇನು ಬರೋಲ್ಲ, ಕೇಸ್ ಬರುತ್ತೆ. ಕೇಸು ಓಡಾಡಲೇಬೇಕು. ಹೆಚ್ಚು ಕಮ್ಮಿ ಒಂದು 2-3 ವರ್ಷ ಕೇಸ್ ಬಂದೇ ಬರುತ್ತೆ ಅವ್ರಿಗೆ. ಅವ್ರ ಕಡೆಯವರು ಆಲ್ಮೋಸ್ಟ್ 13 ಜನ ತೀರೋಗಿರೋದ್ರಿಂದ ಒಂದೇ ಫ್ಯಾಮಿಲಿಯಲ್ಲಿ ಇಡೀ ಫ್ಯಾಮಿಲಿನೇ ಹೋಗ್ಬಿಟ್ಟಿದೆ ಅವ್ರದ್ದು. ಅವ್ರ ಫ್ಯಾಮಿಲಿಯಲ್ಲಿ ಡ್ರೈವರ್ ಇದ್ನಲ್ಲ, ಅವ್ನ ಫ್ಯಾಮಿಲಿ 4-5 ಜನ ಇದ್ರಂತೆ, ಎಲ್ಲರೂ ಹೋಗಿದ್ದಾರೆ. ಮತ್ತು ನೆಂಟ್ರಿಸ್ಟೆಲ್ಲ ಹೋಗಿದ್ದಾರೆ. ನೆಂಟ್ರಿಸ್ಟಲ್ಲಿ ಯಾರಾದರೂ ಕೇಸ್ ಹಾಕಿದರೆ 1-2 ವರ್ಷ 3 ವರ್ಷ ಓಡಾಡಬೇಕಾಗುತ್ತೆ. ಅವನದೇನು ಸಮಸ್ಯೆ ಬರೋಲ್ಲ, ಓಡಾಡೋ ಖರ್ಚು ಅಷ್ಟೇ, ಏನು ಮಾಡೋಕ್ಕಲ್ಲ. ಯಾಕಂದರೆ ನಾನು ಸೈಡಲ್ಲಿ ನಿಲ್ಲಿಸಿದ್ದೆ, ಇಲ್ಲ ನನ್ನ ಗಾಡಿ ಪ್ರಾಬ್ಲಮ್ ಆಗಿತ್ತು, ಸೈಡಲ್ಲಿ ನಿಲ್ಲಿಸಿದ್ದೆ, ಅವರೇ ಬಂದು ಹೊಡ್ಕೊಂಡಿದ್ದಾರೆ ಅಂದರೆ ಅದು ತಪ್ಪು. ನಿಂತಿರೋ ಗಾಡಿಯೂ ಬರೋಲ್ಲ, ಆಲ್ಮೋಸ್ಟ್ ಬರೋಲ್ಲ. ಹಿಂದೆ ಬಂದರೆ ಅವ್ರಿಗೆ ತಪ್ಪು ಬರುತ್ತೆ. ಈಗ ತಪ್ಪು ಯಾರ್ದು, ಅವನದೋ ಇವಂದೋ ತಪ್ಪು ನೋಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಜೀವ ಹೋಗಿರೋ ಜೀವ ನನ್ನ ತಪ್ಪು ಅಂದ್ರೆ, ಆ ಲಾರಿ ಡ್ರೈವರ್ನ ತಪ್ಪು ಅಂದ್ಬಿಟ್ರೆ ಜೀವ ಬರೋಲ್ಲ ರಿಟರ್ನು. ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡಿದೆ. ಯಾರ್ದೋ ತಪ್ಪು, ಇನ್ಸೂರೆನ್ಸ್ ಒಂದು ಕ್ಲೇಮ್ ಮಾಡ್ಕೋಬೇಕು. ಅವ್ರ ಫ್ಯಾಮಿಲಿ ಕಡೆ ಏನಿದ್ರು, ಈ ಲಾರಿ ಕಡೆಯವರು ಒಂದೇ ಮಾತು ಹೇಳೋದವರು, ತಪ್ಪು ನಮ್ದಿಲ್ಲಪ್ಪ, ನಾವು ಸೈಡಲ್ಲಿ ನಿಲ್ಸಿದ್ವಿ, ನೀವು ಬಂದು ಹೊಡ್ಕೊಂಡಿದ್ದೀರಾ, ಕೇಸ್ ಹಾಕಿ ನನ್ನ ಕಡೆಯಿಂದ, ನನ್ನ ಗಾಡಿ ಕಡೆಯಿಂದ ಎಷ್ಟು ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೋ ಅಷ್ಟು ನಾನು ಕ್ಲೇಮ್ ಮಾಡಿಕೊಡ್ತೀನಿ, ನೀವು ಇದು ಮಾಡ್ಕೊಳ್ಳಿ ಅಂತ ಒಂದು ದಾರಿ ತೋರಿಸ್ಬೋದು ಅಷ್ಟೇ. ಅದು ಬಿಟ್ಟರೆ ಲಾರಿ ಕಡೆಯಿಂದ ಬೇರೆ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಡ್ರೈವರ್ ಮಾತ್ರ ಒಂದು ಸ್ವಲ್ಪ ದಿನ ಕೇಸು ಓಡಾಡ್ತಾನೆ ಇರಬೇಕು. ಕೇಸ್ಗಳು ಕೋರ್ಟಿಗೆ ಇದು ಬಂದಾಗ ಡೇಟ್ಗಳು ಕೊಟ್ಟಂಗೆ ಓಡಾಡ್ತಿರ್ಬೇಕು. 1 ವರ್ಷ 2 ವರ್ಷ. ಅವ್ರ ಕಡೆಯವರು ಏನಾದರೂ, ಈಗ ಟಿ ಕಡೆಯವರು ಏನಾದರೂ, ಇಲ್ಲ ನಮಗೆ ಈ ಕೇಸೆಲ್ಲ ಬೇಡ, ನಾವು ಕ್ಲಿಯರ್ ಮಾಡ್ಕೊಂಬಿಡ್ತೀವಿ, ಜನನೇ ಇಲ್ಲ ನಾವೆಲ್ಲ ಕ್ಲಿಯರ್ ಮಾಡ್ಕೊತೀನಿ ಅಂದರೆ ಒಂದೇ ಸಲ ಕ್ಲಿಯರ್ ಆಗ್ಬೋದು. ಇಲ್ಲ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಅವ್ರು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಓಡಾಡ್ತಾನೆ ಇರಲೇಬೇಕು. ಏನು ಮಾಡೋಕ್ಕಾಗಲ್ಲ. ಅದು ಡ್ರೈವರ್ಗೆ ಹಣೆ ಬರ ಬಿಟ್ಟಂಗೆ, ಮತ್ತು ಅವ್ರು ಆಕ್ಸಿಡೆಂಟ್ ಆದ ಟಿ ಗಾಡಿ ಫ್ಯಾಮಿಲಿಯವ್ರು ಬಿಟ್ಟಂಗೆ, ಅದು ಅವ್ರ ಸಂಬಂಧ ಆದಂಗಾಗುತ್ತೆ. ಈಗ ನನ್ನ 2 ಗಾಡಿ ಅಪ್ಸೈಡ್ ಆದಾಗ ನನಗೆ ಆಪೋಸಿಟ್ ಪಾರ್ಟಿ ಯಾರೂ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದು ಕಂಟೈನರ್ ಹೊಡೆದಿತ್ತು, ಒಂದು ಘಾಟಲ್ಲಿ ಅಪ್ಸೈಡ್ ಆಗಿತ್ತು. ಆಪೋಸಿಟ್ ಪಾಯಿಂಟ್ ಏನಿಲ್ಲ. ಕಂಟೈನರ್ನವರು ಅವರು ನಮಗೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ರೆ ಇನ್ಸೂರೆನ್ಸ್ ಅಂದರೆ ಅವ್ರಿಗೇನು ಏಟ್ ಆಗಿದ್ದಿರಲ್ಲ, ಇನ್ಸೂರೆನ್ಸ್ ಅವಶ್ಯಕತೆನೇ ಇಲ್ಲ ಅಂದರು ಒಂದೇ ಸಲ ಕೇಸ್ ಕ್ಲಿಯರ್ ಆಗಿಬಿಡ್ತು. ಡ್ರೈವರು ಒಂದು 3 ತಿಂಗಳಿಗೇನೋ ಒಂದು ಸಲ ಹೋಗ್ಬಿಟ್ಟು ಕೋರ್ಟಲ್ಲಿ ಹೋಗಿ ಫೈನ್ 1,000 ಚಿಲ್ಲರೆನೋ ಫೈನ್ ಬರುತ್ತೆ. ಹಿಂಗಾಗೈತೆ ಅಲ್ಲೆಲ್ಲ ಓಕೆ ಆದಮೇಲೆ ಆಪೋಸಿಟ್ನವ್ರು ಯಾರು ಇಲ್ಲ ಅಂದಮೇಲೆ 1,000 ಚಿಲ್ಲರೆನೋ ಫೈನ್ ಬಂತು. ಫೈನ್ ಕಟ್ಬಿಟ್ಟ ಎಲ್ಲ ಕೇಸ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾಯಿತು. ಇಷ್ಟೇ ಆಗೋದು. ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಇನ್ಸೂರೆನ್ಸು ಕ್ಲೇಮ್ ಮಾಡ್ಕೋಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈಗ ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು, ಬಿಜಾಪುರ ಬಾಗಲಕೋಟೆ ಈ ಕಡೆ ಎಲ್ಲ 7-8% ಕಮಿಷನ್ ಕೊಡ್ತಾ ಇದ್ದಾರೆ.
ಬೆಂಗಳೂರು ಕಡೆ ಎಲ್ಲ 10, 12, 13, 14ವರೆಗೂ ಕೊಡ್ತಾ ಇದ್ದಾರೆ. ಬಿಜಾಪುರ ಡ್ರೈವರ್ಗಳಿಗೆಲ್ಲ ಅನ್ಯಾಯ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ದೀರಾ. ಬ್ರದರ್, ಪರ್ಸಂಟೇಜು ಸಂಬಳ ಕೊಡ್ತಿರೋ ಬಂದು ನಮ್ಮ ಕಡೆ ಎಲ್ಲ ಪರ್ಸಂಟೇಜ್ ಕೊಟ್ಟರೆ ಈಗ 12% ನಮ್ಮ ಕಂಪ್ನಿಯಲ್ಲಿ ಕೊಡ್ತಾರಂದರೆ ಅದು ಬಿಟ್ಟರೆ ಎಕ್ಸ್ಟ್ರಾ ₹1 ಕೊಡೋಲ್ಲ. 12% ಟ್ರಿಪ್ ಆಗಲಿ ಬಿಡಲಿ 12% ಕೊಡೋದು. ಒಂದು 4 ದಿನ 5 ದಿನ ಆಲ್ಟ್ ಆದಾಗ ಡೈಲಿ ₹200 ಕೊಡ್ತಾರೆ. 12% ಕೊಡ್ಬೇಕಾರೆ 10% ಕೊಡ್ಬೇಕಾದ್ರೆ ಡೈಲಿ ₹200 ಕೊಡ್ತಾರೆ ಆಲ್ಟ್ ಆದಾಗಲ್ಲ. ನಿಮ್ಮದು ಬಿಜಾಪುರ ಕಡೆ ಎಲ್ಲ ನಾನು ವಿಚಾರಿಸಿದ ಪ್ರಕಾರ 7%, 8% ಕೊಡ್ತಾರೆ. ಅದಲ್ಲದೆ ತಿಂಗಳಿಗೆ 10,000 15,000 ಸಂಬಳ ಕೊಡ್ತಾವ್ರೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಂದು ನಿಡ್ಗುಂದಿದ್ದು ಒಂದು ಗಾಡಿ ಕೇಳಿದಾಗ ಅವ್ರು ಹೇಳಿದ್ರು 10,000 12,000 ಸಂಬಳ ಕೊಡ್ತಾರೆ ತಿಂಗಳಿಗೆ. ಗಾಡಿ ಓಡಲಿ ಬಿಡಲಿ 12,000 ಸಂಬಳ ಕೊಡ್ತಾರೆ. ಗಾಡಿ ಓಡಿದ್ರೆ ಪರ್ಸೆಂಟೇಜು 7% ಕೊಡ್ತಾರಂತೆ. ನಿಡ್ಗುಂದಿದ್ದು ಒಂದು ಟ್ರೈಲರ್ ಕೇಳಿದ್ದೆ ನಾನು ಲಾಸ್ಟ್ ಟೈಮ್ ಧಾರವಾಡ ವೀಡಿಯೋದಲ್ಲಿ ಒಂದು ಟ್ರೈಲರ್ ಒಂದು ವಿಡಿಯೋ ಹಾಕಿದ್ದೆ ನಾನು. ನೀವು ಲಾಸ್ಟ್ ಸ್ಟಾರ್ಟಿಂಗಿಂದ ನಾನು ವಿಡಿಯೋ ನೋಡಿದರೆ ಧಾರವಾಡದಲ್ಲಿ ನನ್ನ ಗಾಡಿಗೆ ಒಂದು ಸ್ವಲ್ಪ JCBನೆಲ್ಲ ಗಾಡಿ ಇದು ಮಾಡಿಬಿಟ್ಟಿದ್ದ. ಅವತ್ತು ಒಂದು ಟ್ರೈಲರ್ದು ಒಂದು ವಿಡಿಯೋ ಹಾಕಿದ್ದೆ, ನಿಡ್ಗುಂದಿದ್ದು ಒಂದು ವಿಡಿಯೋ ಟ್ರೈಲರ್ ಗಾಡಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಡ್ರೈವರ್ನ ವಿಚಾರಿಸಿದಾಗ ಅವ್ರು ಹೇಳಿದ್ದು 10,000 to 15,000 ಸಂಬಳ ಕೊಡ್ತಾ ಇದ್ದಾರೆ ಸಪ್ರೇಟಾಗಿ. ಅದಲ್ದೇ 7% to 8% ಬ್ಯಾಟಾಗ ಇದು ಕಮಿಷನ್ ಕೊಡ್ತಾ ಇದ್ದಾರೆ. ನಮ್ಮ ಇದರಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸಂಬಳ ಕೊಡೋದಿಲ್ಲ. ಏನಿದ್ರು ಪರ್ಸೆಂಟೇಜ್ 10% ಇಲ್ಲ 12%, ಆಲ್ಟಿಂಗು ಇಲ್ಲಾಂದರೆ ಇಲ್ಲ, ಇಷ್ಟೇ ಇರೋದು. ನಿಮ್ಮ ಕಡೆ ಸಂಬಳನೂ ಕೊಡ್ತಾ ಇದ್ದಾರೆ. ಅದು ಕೊಡ್ತಿಲ್ಲ ಅಂದರೆ ಅದು ನೀವು ಕೇಳಬೇಕು, ಕೇಳಿ ಈಸ್ಕೋಬೇಕು. ಇಲ್ಲ 7% 8% ನಮ್ಗೆ ಆಗಲ್ಲಪ್ಪ, ಎಲ್ಲ ಕಡೆ ಇಷ್ಟು ಕೊಡ್ತಿದ್ದಾರೆ ಅಂತೇಳಿ ನೀವೆಲ್ಲ ಒಂದು ಸ್ವಲ್ಪ ಸ್ಟ್ರೈಕ್ ಮಾಡಿದಾಗ, ಇಲ್ಲ ಡ್ರೈವರ್ಸ್ ಯೂನಿಯನಿಂದ ಒಂದು ಸ್ವಲ್ಪ ಸ್ಟ್ರೈಕ್ ಮಾಡಿದಾಗ ನಿಮ್ಗೆ ಅವೆಲ್ಲ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಅದನ್ನು ನೀವು ಟ್ರೈ ಮಾಡಿ ನೋಡಿ, ಸಿಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಬೆಳಗಾಂ ಕಡೆ ಎಲ್ಲ ಎಷ್ಟು ಕೊಡ್ತಿದ್ದಾರೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ. ಗಾಡಿಯವ್ರನ್ನ ನೋಡಿ ವಿಚಾರಿಸ್ತಾ ಗೊತ್ತಾಗುತ್ತೆ. ನಿಮಗೆಲ್ಲ ಸಂಬಳ ಕೊಡ್ತಿದ್ದಾರೆ, ಸಂಬಳದೊಂದು ನೋಡ್ಕೊಂಡು ಇದು ಮಾಡಿ ಅಷ್ಟೇ. ಸಂಬಳನೂ ಇಲ್ಲ ಅಂದಾಗ ಸ್ಟ್ರೈಕ್ ಮಾಡಿ ಕೇಳಿ, ಕೊಟ್ಟೇ ಕೊಡ್ತಾರೆ. ಇಲ್ಲಾಂದರೆ ಬೇರೆ ಕಡೆ ಟ್ರೈ ಮಾಡಿ ಅಷ್ಟೇ. ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು ಒಂದಿಷ್ಟು ಉದ್ದ ಐತೆ ಪ್ರಶ್ನೆ. ಅದು ನನಗೆ ಬಾಯ್ಪಾಟ್ ಮಾಡ್ಕೊಂಡು ಓದೋಕ್ಕೆ ಮರ್ತು ಹೋಗ್ತೈತೆ. ಅದರಲ್ಲಿ ಆದಷ್ಟು ಹೇಳ್ತೀನಿ. ಅದರಲ್ಲಿ ಮೊದಲನೇ ಬಂದ್ಬಿಟ್ಟು ಬಸ್ಸು, ಸ್ಕೂಲ್ ಬಸ್ಸೆಲ್ಲ ಬಂದು ಯೆಲ್ಲೋ ಕಲರ್ ಇರ್ತೈತೆ, ಮಾಮೂಲಿ ಬಸ್ಸೆಲ್ಲ ಕಲರಲ್ಲಿ ಇರ್ತೈತಲ್ಲ, ಯಾಕೆ ಅಂತ ಕೇಳಿದರೆ, ಸ್ಕೂಲ್ ಬಸ್ಸು ಫುಲ್ ಯೆಲ್ಲೋ ಕಲರ್ ಏನಕ್ಕಂದರೆ ಇದ್ರ ಪ್ರಕಾರ, ಸರ್ವೆ ಪ್ರಕಾರ ಯೆಲ್ಲೋ ಕಲರು ಆದಷ್ಟು ಬೇಗ ಎದ್ದು ಕಾಣುತ್ತೆ ಅಂತ. ಯೆಲ್ಲೋ ಕಲರು ಎಲ್ಲ ಕ್ಲೀನಾಗಿ ಎದ್ದು ಕಾಣುತ್ತೆ. ಅದಕ್ಕೆ ಆಟೋಗಳೆಲ್ಲ ಯೆಲ್ಲೋ ಕಲರಲ್ಲಿ ಹಾಕಿರ್ತಾರೆ. ಮತ್ತು ನಮ್ಮ ಗಾಡಿ ನಂಬರ್ ಪ್ಲೇಟೆಲ್ಲ ಯೆಲ್ಲೋ ಬೋರ್ಡ್ ಹಾಕಿರ್ತಾರೆ, ಕ್ಲೀನಾಗಿ ಬೇಗ ಕಾಣಲಿ ಅಂತೇಳಿ. ಮತ್ತು ಬಸ್ಸೆಲ್ಲ ಕ್ಲೀನಾಗಿ ಕಾಣಲಿ, ಬೇಗ ಕಾಣುತ್ತೆ ಯೆಲ್ಲೋ ಕಲರ್ ಅನ್ನೋ ಒಂದು ಉದ್ದೇಶಕ್ಕೆ ನೋಡಿ ನಮ್ದು ಯೆಲ್ಲೋ ಕಲರ್ ಹೆಂಗೆ ಕಾಣ್ತೈತೆ ಈಗ ಹಿಂದ್ಗಡೆ ನೋಡಿದ್ರಾ. ಹಂಗೆ ಯೆಲ್ಲೋ ಕಲರು ಬೇಗ ಎದ್ದು ಕಾಣುತ್ತೆ. ಲೈಟ್ ಬೆಳಕಿಗಾಗಲಿ ಕತ್ಲೆಯಲ್ಲಾಗಲಿ ಏನಕ್ಕೆ ಆಗಲಿ ಲೈಟ್ ಬೆಳಕು ಹೊಡಿತಿದ್ದಂಗೆ ಯೆಲ್ಲೋ ಕಲರ್ ಬೇಗ ಕಾಣುತ್ತೆ ಅನ್ನೋ ಒಂದು ಇದಕ್ಕೆ ಕೆಲಸಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಅದೇ ಬರುತ್ತೆ. ಬೇಗ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ. ಮತ್ತು ಸ್ಕೂಲ್ ಮಕ್ಕಳೆಲ್ಲ ಇರ್ತಾರಲ್ಲ, ಸೇಫ್ಟಿಗೋಸ್ಕರ ಅದಕ್ಕೆ ಯೆಲ್ಲೋ ಕಲರೇ ಹಾಕೋದು. ಸ್ಕೂಲು ಕಾಲೇಜ್ ಬಸ್ಗೂ ಕಲರ್ ಡಿಫ್ರೆನ್ಸ್ ಬರ್ತವೆ. ಸ್ಕೂಲ್ ಅಂತೂ ಆಲ್ಮೋಸ್ಟ್ ಆಲು ಅಲ್ಲಿ ಮಳೆ ಬಂದು ನೀರೆಲ್ಲ ಒಳಗೆ ಬರ್ತದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಯೆಲ್ಲೋ ಕಲರ್ ಇರ್ತದೆ. ಕಾಲೇಜು ಸ್ಕೂಲ್ ಬಸ್ ಎಲ್ಲ ಯೆಲ್ಲೋ ಕಲರೇ ಇರೋದು. ಅದೇ ಕಾರಣಕ್ಕೆ ಏನಕ್ಕಪ್ಪ ಅಂದರೆ ಬೇಗನೆ ಕಾಣಲಿ, ಯಾವುದೇ ಥರದ ಅಪಘಾತ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಯೆಲ್ಲೋ ಕಲರ್ ಹಾಕಿರ್ತಾರೆ. ಆಟೋಗಳಲ್ಲೂ ನೋಡ್ಬೇಕು, ನಮ್ಮ ಬೆಂಗಳೂರು ಆಟೋಗಳಲ್ಲೆಲ್ಲನೂ ಕೆಳಗಡೆ ಹಸಿರು ಕಲರ್ ಇದ್ದರೆ ಮೇಲೆ ಯೆಲ್ಲೋ ಕಲರ್ ಇದ್ದೇ ಇರ್ತೈತೆ. ಯೆಲ್ಲೋ ಕಲರ್ ಕಂಪಲ್ಸರಿ ಇರಬೇಕು ಅಂತ. ನಮ್ಮದು ನಂಬರ್ ಪ್ಲೇಟು ಮುಂಚೆ ಬ್ಲ್ಯಾಕ್ ಕಲರ್ ಇತ್ತು, ಬ್ಲ್ಯಾಕಲ್ಲಿತ್ತು. ಈಗ ಅದನ್ನು ಯೆಲ್ಲೋ ಕಲರ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಬ್ಲ್ಯಾಕಲ್ಲಿ ಕ್ಲೀನಾಗಿ ಕಾಣಲ್ಲ, ಯೆಲ್ಲೋ ಇದ್ದರೆ ಕ್ಲೀನಾಗಿ ಕಾಣುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಯೆಲ್ಲೋ ಕಲರ್ ಯೂಸ್ ಮಾಡೋದು. ಆಮೇಲೆ ಅದರಲ್ಲೇ ಇನ್ನೊಂದು ಪ್ರಶ್ನೆ ಹಾಕಿದ್ದೀರ, ಕ್ರೂಸರು, ಆಟೋ ಮತ್ತು ಟೂ ವೀಲರು ಎಲ್ಲನೂ ನಮ್ಮ ಬಸ್ ಥರ BS3, BS4, BS6 ಬರುತ್ತಾ ಅಂತ ಹೇಳಿದ್ರೆ ಎಲ್ಲ ಗಾಡಿಯಲ್ಲೂ ಬರುತ್ತೆ ಬ್ರದರ್. ಟೂ ವೀಲರ್ ತಗೊಳ್ಳಿ, ಎಲ್ಲ BS2, BS3, BS4, BS6 ಕಂಪಲ್ಸರಿ ಗಾಡಿ ವೆಹಿಕಲ್ ಅಂತ ಹೇಳಿದ್ಮೇಲೆ ಎಲ್ಲದರಲ್ಲೂ BS3, BS4, BS6 ಬಂದೇ ಬರುತ್ತೆ. ನೀವು ಟೂ ವೀಲರು ಬರುತ್ತೆ, ಟೂ ವೀಲರೆಲ್ಲ ಗೊತ್ತಿರ್ಬೋದು ನಿಮಗೆ. ಟೂ ವೀಲರ್ BS6 ಐತೆ, ಮತ್ತು ಕ್ರೂಸರಿಗೂ BS6 ಐತೆ, ಟಾಟಾ ಎಸಿಗೂ BS6 ಐತೆ, ಎಲ್ಲದ್ರಾಗೂ BS6 ಬಂದೇ ಬರುತ್ತೆ. ಆಮೇಲೆ ಅದರಲ್ಲೇ ಇನ್ನೊಂದು ಪ್ರಶ್ನೆ, ಈ ಬಸ್ಸು ನಮ್ಮ KSRTC ಬಸ್ನವರು ರಣಧೀರ ಎಕ್ಸ್ಪ್ರೆಸ್ಸು ಅಂತ ಮಾಡಿಫೈಡ್ ಮಾಡಿರ್ತಾರಲ್ಲ, ಅದೆಲ್ಲ ಏನು KSRTC ಅವರೇ ಡಿಪೋದವರೇ ಮಾಡಿಕೊಡ್ತಾರಾ ಅಥವಾ ಡ್ರೈವರ್ ಮಾಡ್ಕೊತಾರಾ? ಇಲ್ಲ ಬ್ರದರ್, KSRTC ಡಿಪೋದವರು ಅದೆಲ್ಲ ಏನು ಮಾಡಲ್ಲ. ಅವ್ರದ್ದು ಏನೈತೋ ಅಷ್ಟೇ ಮಾಡ್ತಾರೆ. ಉಳಿದಿದ್ದೆಲ್ಲ ಏನಿದು ಡ್ರೈವರ್ಗಳು ಒಂದೇ ರೂಟು ಒಂದೇ ಬಸ್ಸು ರೆಗ್ಯುಲರಾಗಿ ಓಡಿಸ್ತಿರ್ತಾರಲ್ಲ, ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ರೆಡಿ ಮಾಡಿಸ್ತಾರೆ. ಈ ರಣಧೀರ ಎಕ್ಸ್ಪ್ರೆಸ್ ಇವೆಲ್ಲ ಏನಿದ್ರು ಅವರೇ ಮಾಡಿಸ್ಕೊಂಡಿರೋದು ಓನ್ ದುಡ್ಡಲ್ಲಿ. ಇನ್ನೊಂದು ಕೆಲವೊಂದು ಒಂದು ಊರು ಬಸ್ ಅಂದರೆ ರೆಗ್ಯುಲರಾಗಿ ಅದೇ ಊರಿಗೆ ಅದೇ ಬಸ್ ಬರುತ್ತೆ,
ಅದೇ ಡ್ರೈವರ್ ಬರ್ತಾರೆ, ಅದೇ ಊರಿನ ಡ್ರೈವರ್ ಇದ್ದಾಗ ಕೆಲವೊಂದು ಊರಿನವರು ಹಾಕಿ ಸ್ವಲ್ಪ ಅವೆಲ್ಲ ಮಾಡಿರ್ತಾರೆ, ನಮ್ಮೂರು ಬಸ್ಸು ಚೆನ್ನಾಗಿರಲಿ, ಕ್ಲೀನಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವರೆಲ್ಲ ಮಾಡಿಸಿರ್ತಾರೆ. KSRTC ಅವರು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಾಡಲ್ಲ. ಅವೆಲ್ಲ ಡ್ರೈವರ್ಗಳೇ ಮಾಡಿಸ್ಕೋಬೇಕು, ಸ್ವಂತ ದುಡ್ಡಲ್ಲೇ ಡ್ರೈವರ್ಗಳೇ ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಕೇಳಿದರೆ KSRTC ಬಸ್ ಎಲ್ಲ ಎಷ್ಟು ಕ್ಲೀನಾಗಿರ್ತೈತೆ, ತಮಿಳ್ನಾಡು ಕೇರಳ ಬಸ್ಗಳೆಲ್ಲ ಕ್ಲೀನಾಗಿರಲ್ಲ ಯಾಕೆ ಅಂತ. ಅದು ಬಂದ್ಬಿಟ್ಟು ಅಲ್ಲಿದ್ದ ಸರ್ಕಾರದ ಡಿಪೆಂಡು. ನಮ್ಮ ಸರ್ಕಾರದಲ್ಲಿ ಇರೋರು, ಕರ್ನಾಟಕ ಸರ್ಕಾರದಲ್ಲಿ ಇರೋರು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಬಸ್ನ. ಅದಕ್ಕಾಗಿ ನಮ್ಮ ಕರ್ನಾಟಕ ಬಸ್ಗಳು ಕ್ಲೀನಾಗಿರ್ತವೆ. ಅಲ್ಲೆಲ್ಲ ಅಷ್ಟು ಸರ್ಕಾರ ಏನಿಲ್ಲ, ಬರೀ ದುಡ್ಡು ಮಾಡ್ಕೊಂಡು ಹೋಗೋದಿರ್ತಾರೆ, ಕ್ಲೀನ್ ಇರಲ್ಲ ಬಸ್ಗಳು. ನೋಡ್ಬೇಕಾಯ್ತು ತಮಿಳ್ನಾಡು ಬಸ್ಗಳೇ ಆಗಲಿ, ಕೇರಳ ಬಸ್ಗಳಂತೂ ಒಳ್ಳೆ, ಕೇರಳ ಬೇಕು. ಗುಜರಾತ್ ಬಸ್ಗಳು ನೋಡ್ಬೇಕಾ ನೀವು, ನಾವು ಅವಾಗ ಗುಜರಾತ್ಲೇನು ಓಡಿಸಿರ್ಬೇಕಾರೆ ಅಲ್ಲೆಲ್ಲೇ ಉದುರ್ಕೊಂಡು ನಿಂತೋಗ್ಬಿಡೋದು, ಅಲ್ಲೇ ಎಲ್ಲ ಉದುರಾಗಿ ಬಿದ್ದೋಗಿರೋದು. ಆ ಥರ ಬಸ್ಗಳು ಇವಾಗ ಹೆಂಗಿದೆ ಗೊತ್ತಿಲ್ಲ. ನಾನು ಕೇರಳ ಹೋಗಿ ಗುಜರಾತ್ ಹೋಗಿ ಹೆಚ್ಚು ಕಮ್ಮಿ ಒಂದು 12-13 ವರ್ಷ ಆಯಿತು. ಅವಾಗ ಹಂಗಿತ್ತು, ಇವಾಗ ಹಿಂಗಿದೆ ಗೊತ್ತಿಲ್ಲ. ನಮ್ಮ ಇಂಡಿಯಾ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದ ಬಸ್ಸೇ ಬೆಸ್ಟು. ಯಾಕಂದರೆ ಹೊಸ BS6ಗಳು ಇರ್ತವೆ. ಈ ಕೇರಳದಾಗೆಲ್ಲ BS6 ಎಲ್ಲ ಭಾಳ ಕಮ್ಮಿ, BS3 BS4 ಇನ್ನೂ ಅವ್ರು ಹಳೆ ಕಾಲದಲ್ಲೇ ಅವರೇ. ನಮ್ಮವರೆಲ್ಲ ಏನಿಲ್ಲ, ಹಳೆ ಬಸ್ಸೆಲ್ಲ ಕಳಿಸ್ತಾ ಇರ್ತಾರೆ, ಹೊಸ ಬಸ್ ತಂದು ಹೊಸ ಬಸ್ಗಳೇ ಇದು ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಬಸ್ ಯಾವತ್ತಿದ್ರೂ ಹುಲಿ ಸ್ಟ್ರಾಂಗ್ ಆಗಿರ್ತೈತೆ. ಹೊಸ ಕ್ಲೀನಾಗಿ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. ಆ ಥರ ಮೇಂಟೈನ್ ಮಾಡಿರ್ತಾರೆ. ಡಿಪೋದಲ್ಲಿ ಮ್ಯಾನೇಜರ್ಗಳು ಅಷ್ಟೇ ಬಸ್ನ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಅಷ್ಟು ಕ್ಲೀನ್ ಇರಬೇಕು, ಜನಗಳಿಗೆ ಯಾವುದೇ ಥರ ತೊಂದರೆ ಆಗ್ಬಾರ್ದು ಅಂತೇಳಿ ಫುಲ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಕೇರಳದಲ್ಲಿ ಮತ್ತು ತಮಿಳ್ನಾಡಲ್ಲಿ ಏನಕ್ಕೆ ಆ ಥರ ಮಾಡ್ತಿಲ್ಲ ಅಂದರೆ, 2 ಥರದಲ್ಲಿ ಗೌರ್ಮೆಂಟ್ ಬಸ್ಸು ಇದೆ, ಪ್ರೈವೇಟ್ ಬಸ್ಸು ಇದೆ. ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಬಸ್ಸು ಭಾಳ ಕಡಿಮೆ, ಗೌರ್ಮೆಂಟ್ ಬಸ್ಸೇ ಜಾಸ್ತಿ. ಹಂಗಾಗಿ ಏನು ಮಾಡ್ತಾರೆ, ಜಾಸ್ತಿ ಜನ ಕೇರಳದಲ್ಲೆಲ್ಲ ಏನು ಮಾಡ್ತಾರೆ, ಪ್ರೈವೇಟ್ ಬಸ್ಗಳು ಜಾಸ್ತಿ ಹೋಗೋದ್ರಿಂದ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ಡಿಪೋದವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಏನಿಲ್ಲ. ನಾನು ತಮಿಳ್ನಾಡಲ್ಲಿ ಹೋದಾಗೆಲ್ಲ ನೋಡಿ, ಕೇರಳದಲ್ಲೆಲ್ಲ ನೋಡ್ತೀನಿ ಪ್ರೈವೇಟ್ ಬಸ್ಗಳು ನೋಡಿ ಎಷ್ಟು ಹೆಂಗಿರ್ತೈತೆ ಗೊತ್ತಾ. ಮಾಡಿಫೈಟ್ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಲೈಟು ಪೈಟು ಆಲ್ಟ್ರೇಷನ್ ಅಂದ್ಕೊಂಡು ಸೀಟ್ ಗೀಟ್ ಅಂತ. ಆದರೆ ಪ್ರೈವೇಟಲ್ಲಿ ಗೌರ್ಮೆಂಟಲ್ಲಿ ಏನೂ ಇರೋಲ್ಲ. ಒಳ್ಳೆ ಗುಜರಿ ಗಾಡಿ ಬಂದಂಗೆ ಬರುತ್ತೆ, ಗುಜರಿ ಗಾಡಿ ಹೋಗುತ್ತೆ, ಅದರೆಲ್ಲ ಯಾರೂ ಹತ್ತಲ್ಲ. ಅಲ್ಲಿ ಉಳಿತಾಯ ಕಡಿಮೆ, ಹಂಗಾಗಿ ಹಳೇದ್ರಲ್ಲೇ ಮೇಂಟೈನ್ ಮಾಡ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಉಳಿತಾಯ ಜಾಸ್ತಿ, ಡಿಪೋಗೆ ಒಳ್ಳೆ ದುಡಿಮೆ, ಒಳ್ಳೆ ಸಂಪಾದನೆ ಆಗುತ್ತೆ. ಹಂಗಾಗಿ ಒಳ್ಳೆ ಲಾಭ ಆಗಿರೋದ್ರಿಂದ ಅವರು ಹೊಸ ಬಸ್ಗಳು ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ನನಗೆ ಗೊತ್ತಿರೋದು ಇಷ್ಟು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಅಶೋಕ್ ಲೇಲ್ಯಾಂಡು ಮತ್ತು ಭಾರತ್ ಬೆನ್ಸ್ ಯಾವ ಗಾಡಿ ಬೆಸ್ಟು ಅಂತ ಹಾಕಿದಾರೆ. ಇದರಲ್ಲಿ ಹೇಳೋಕ್ಕೇನಿಲ್ಲ, ಆಲ್ಮೋಸ್ಟ್ ಅಲ್ಲೂ ಲೈಲ್ಯಾಂಡೇ. ನನ್ನ ಕಡೆಯಿಂದ ಸಜೆಷನ್ ಹೇಳ್ಬೇಕಂದ್ರೆ ಲೈಲ್ಯಾಂಡು ಬಡವ್ರ ಗಾಡಿ, ಯಾವತ್ತಿದ್ರು ಲೈಲ್ಯಾಂಡ್ ಬಡವ್ರ ಗಾಡಿನೇ, ಲೈಲ್ಯಾಂಡ್ ಕಡೆನೇ ನನ್ನ ಸಜೆಷನು. ಯಾಕೆ ಅಂತ ಹೇಳೋದಾದರೆ, ಬೆನ್ಸು ಇವಾಗ ಬರೋ BS6 ಅಲ್ಲಿ ಸಖತ್ತಾಗಿದೆ, ಮೈಲೇಜ್ ಎಲ್ಲ ಚೆನ್ನಾಗಿದೆ. ಬೆನ್ಸು ಲೈಲ್ಯಾಂಡ್ಗಿಂತ ಒಂದು 2-3 ಪಾಯಿಂಟು ಬೆನ್ಸೇ ಜಾಸ್ತಿ ಇರೋದು ಮೈಲೇಜು. ಆದರೆ ರೀಸೇಲ್ ವ್ಯಾಲ್ಯೂ ಬೆನ್ಸಿಗಿಲ್ಲ. ನಾವು ಒಂದು 4 ವರ್ಷ ಮಡಿಕೊಂಡು ಮಾರ್ತೀವಂದರೆ ಗಾಡಿ ಅವ್ರ ಬಾಯಿಗೆ ಬಂದಂಗೆ ರೇಟ್ ಕೇಳ್ತಾರೆ, ಮಾರೋಕ್ಕಾಗಲ್ಲ. ಆದರೆ ಲೈಲ್ಯಾಂಡ್ ಹಂಗಲ್ಲ, ಒಳ್ಳೆ ರೇಟ್ ಹೋಗುತ್ತೆ. ಬಡವ್ರ ಗಾಡಿ, ಮೇಂಟೆನೆನ್ಸ್ ಕಡಿಮೆ. ಬೆನ್ಸಲ್ಲಿ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಬರಲ್ಲ, ಬಂದರೆ ಬಟ್ಟೆ ಎಲ್ಲ ಹರ್ಕೋಬೇಕು ಅಷ್ಟು ಬರುತ್ತೆ ಬೆನ್ಸಲ್ಲಿ. ಲೈಲ್ಯಾಂಡಲ್ಲಿ ಬಂದರೂ ಅವಾಗ ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ, ಎಲ್ಲ ಸಣ್ಣ ಪುಟ್ಟ ಅದೇನೋ ಅಂದಂಗೆ ಹೋಯ್ತಾ ಇರ್ತವೆ. ಬೆನ್ಸಲ್ಲಿ ಹಂಗಲ್ಲ, ಬಂದರೆ ಆಯಿಲ್ ಚೇಂಜು, ಸರ್ವೀಸು, ಅವು ಇವು ಅಂತ ಹೋದರೆ 20,000-30,000 ಗಟ್ಟಲೆ ಆಗುತ್ತೆ. ಒಟ್ಟಿನಲ್ಲಿ ಬೆನ್ಸು ಕಾಸ್ಟ್ಲಿ. ಒಟ್ಟಿನಲ್ಲಿ ಡ್ರೈವರ್ಗೆ ಹೋಲ್ಸ್ಕೋಬೇಕಂದ್ರೆ ಬೆನ್ಸು ಸೂಪರ್ ಗಾಡಿ ಓಡ್ಸೋಕ್ಕೆ. ಕಾರ್ ಸಿಸ್ಟಮ್ ಇರ್ತೈತೆ, ಚೆನ್ನಾಗಿರ್ತೈತೆ, AC ಪಾಸ್ ಎಲ್ಲ ಇರ್ತವೆ ಓಡ್ಸೋಕ್ಕೆ. ಓನರ್ಗೆ ಹೋಲ್ಸ್ಕೊಂಡ್ರೆ ಲೈಲ್ಯಾಂಡ್ ಬೆಸ್ಟು. ಯಾಕಂದರೆ ಅವ್ರ ಫ್ಯೂಚರ್ ನೋಡಬೇಕು, ಅದ್ರಾಗ ದುಡಿಮೆ ನೋಡಬೇಕು, ಫ್ಯೂಚರ್ ನೋಡಬೇಕು, ಮೈಲೇಜು ಇರ್ತೈತೆ. ಆಮೇಲೆ ಫ್ಯೂಚರಾಗಿ ಗಾಡಿ ಮಾರ್ತೀನಿ, ಇಲ್ಲ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, 4 ವರ್ಷ ಮೇಂಟೈನ್ ಮಾಡಿದ್ದೀನಿ ಸಾಕು, ಇನ್ಮೇಲೆ ಆಗಲ್ಲ ಮೇಂಟೈನ್ ಮಾಡೋಕ್ಕೆ, ಗಾಡಿ ಮಾರ್ಬಿಡ್ತೀನಿ ಅಂದರು ಒಂದು ಒಳ್ಳೆ ರೇಟಿಗೆ ಹೋಗುತ್ತೆ. ಈಗ ನಾವು ಎಕ್ಸಾಂಪಲು ಎಲ್ಲಿಗೂ ಬೇಡ, ನಮ್ಮ ಗಾಡಿಯಲ್ಲೇ ಹೋಗೋಣ. ಬೇರೆ ಅದು ನನಗೆ ಗೊತ್ತಿರೋದು ಬೇಡ, ನನ್ನ ಗಾಡಿಯಲ್ಲೇ ಹೋಗೋಣ. ನಮ್ಮದು ಬಂದ್ಬಿಟ್ಟು 2018 ಮಾಡಲು 12 ವೀಲ್ ಗಾಡಿ. ಅವಾಗಿನ ಗಾಡಿ ತೊಗೋಬೇಕಾದ್ರೆ ಒಂದು 22 ಲಕ್ಷ 23 ಲಕ್ಷ ಇತ್ತು ಅವಾಗಿನ ಕಾಲಕ್ಕೆ. ಈ ಗಾಡಿ ರೇಟು 22-23 ಲಕ್ಷ ಇತ್ತು. ಇವತ್ತಿಗೆ 6 ವರ್ಷ, 15 ತಿಂಗಳು ಬಂದರೆ 6 ವರ್ಷ ಆಯ್ತು ಈ ಗಾಡಿ ಬಂದು. ಇವಾಗ ಮಾರ್ತೀನಂದ್ರು 20 ಲಕ್ಷ, 22 ಲಕ್ಷ ಅಂತೂ ಪಕ್ಕ ಹೋಗುತ್ತೆ. BS4ಗೆ ಒಳ್ಳೆ ವ್ಯಾಲ್ಯೂ ಇದೆ ಈ ಗಾಡಿಗೆ. 22 ಲಕ್ಷ ಅಂತೂ ಫಿಕ್ಸು ಹೋಗುತ್ತೆ. ಅವತ್ತು ನಾವು ಏನು ರೇಟಿಗೆ ತಗೊಂಡಿದ್ವಿ ಇವತ್ತು ಅದೇ ರೇಟಿಗೆ ಕೊಡ್ಬೋದು. ಇಷ್ಟು 6 ವರ್ಷ ದುಡ್ಕೊಂಡಿದ್ದು ಬೇರೆ ಸಪ್ರೇಟಾಗಿರ್ತೈತೆ, ಎಲ್ಲ ಇರ್ತದೆ. ಆದರೆ ಬೆನ್ಸಲ್ಲಿ 2018 ಮಾಡಲಲ್ಲಿ ಏನು ರೇಟ್ ಇತ್ತು
ಇವತ್ತು ಅದೇ ರೇಟಿಗೆ ಕೊಡೋಕ್ಕಾಗಲ್ಲ. 2018 ಮಾಡಲು ಗಾಡಿಗಳು. ಅವತ್ತು ಬೆಂಜು ಏನು ರೇಟ್ ಇತ್ತಂತ ನನಗೆ ಗೊತ್ತಿಲ್ಲ, 18ಅಲ್ಲಿ 12 ವೀಲು. ಇವಾಗ ನಾವು ಮಾರ್ತೀನಂದರೆ 8 ಲಕ್ಷ 9 ಲಕ್ಷ 10 ಲಕ್ಷ ಲಾಸ್ಟು. ಅದ್ರ ಮೇಲೆ ಯಾರೂ ತಗೊಳ್ಳಲ್ಲ. ಹಂಗೇನಾರು ಗಾಡಿ ಟಯರೆಲ್ಲ ಕಂಡೀಷನ್ ಆಗಿದ್ದು ಎಲ್ಲ ಬಾಡಿ ಎಲ್ಲ ಕಂಡೀಷನ್ ಆಗೈತೆ, ಎಲ್ಲ ಚೆನ್ನಾಗೈತೆ ಗಾಡಿ ಅಂದರೆ ಒಂದು 12-13 ಲಕ್ಷಕ್ಕೆ ಹೋಗ್ಬೋದು ಅಷ್ಟೇ. ಅದ್ರ ಮೇಲೆ ಹೋಗಲ್ಲ ಬೆಂಜ್ ಗಾಡಿಗಳಾಗಲಿ ಐಷರ್ ಗಾಡಿಗಳಾಗಲಿ. ಅದಕ್ಕೆ ಹೇಳೋದಂದರೆ ಮುಂದೆ ಫ್ಯೂಚರ್ಗೆ ಟಾಟಾ ಗಾಡಿನೂ ಸ್ವಲ್ಪ ವ್ಯಾಲ್ಯೂ ಇದೆ, ಇಲ್ಲ ಅಂತ ಹೇಳ್ಬಾರ್ದು. ಟಾಟಾ ಗಾಡಿ ಬಗ್ಗೆನೂ ಹೇಳ್ಬಾರ್ದು. ಲೈಲ್ಯಾಂಡು ವ್ಯಾಲ್ಯೂ ಇದೆ. ಬೆಂಜು ಐಷರ್ ಕಂಪ್ನಿ ಎಲ್ಲ ಸ್ವಲ್ಪ ರೀಸೇಲ್ ವ್ಯಾಲ್ಯೂ ಕಡಿಮೆ ಮತ್ತು ಮೇಂಟೆನೆನ್ಸು ಕಾಸ್ಟ್ಲಿ. ಹಾಗಾಗಿ ಓನರ್ಗಳು ಹಾಕ್ಬೇಕಾದ್ರೆ ಓನರ್ಗಳು ಗಾಡಿ ತಗೋಬೇಕಾದ್ರೆ ಯೋಚನೆ ಮಾಡ್ತಾರೆ, ಎಲ್ಲ ಯೋಚನೆ ಮಾಡಿ ಗಾಡಿ ತಗೊತಾರೆ. ಇವಾಗ ಹಾಕಿದಷ್ಟು ಬಂಡವಾಳ ನಾಳೆ ತಗೋಬೋದಲ್ವಾ ಅನ್ನೋ ಒಂದು ಉದ್ದೇಶಕ್ಕೆ ಜಾಸ್ತಿ ಲೈಲ್ಯಾಂಡ್ ತಗೋತಾರೆ. ಆಮೇಲೆ ನಿನ್ನೆ ಮೊನ್ನೆ ಯಾರೋ ಒಬ್ಬರು ಒಂದು ವಾರದಿಂದ ಏನೋ ಒಂದು ಪ್ರಶ್ನೆ ಹಾಕಿದ್ರು, ಅಣ್ಣ ನನ್ನ ಕಂಡು ಮಟ್ಟಿಗೆ ಹೈವೇಯಲ್ಲಿ ಆದಷ್ಟು ನೋಡಿದ ಪ್ರಕಾರ ಲೈಲ್ಯಾಂಡ್ ಗಾಡಿಗಳೇ ಜಾಸ್ತಿ ಇದೆ. 12 ವೀಲು 14 ವೀಲು 16 ವೀಲಲ್ಲಿ ಲೈಲ್ಯಾಂಡೇ ಜಾಸ್ತಿ ಇದೆ, ಯಾಕೆ ಅಂತ ಪ್ರಶ್ನೆ ಹಾಕಿದ್ರು. ಅಂದರೆ ದೊಡ್ಡ ಗಾಡಿಗಳಲ್ಲಿ ಲೈಲ್ಯಾಂಡ್ ಆಲ್ಮೋಸ್ಟ್ ಆಲ್ ಜಾಸ್ತಿ ಇದೆ. ಯಾಕೆ ಅಂತ ಇದೇ ಕಾರಣಕ್ಕೆ. ಯಾಕಂದರೆ ಮುಂದೆ ಫ್ಯೂಚರಾಗಿ ಮಾರ್ಕತ್ತಿನಂದಾಗಲೂ ಒಳ್ಳೆ ರೇಟ್ ಹೋಗುತ್ತೆ ಮತ್ತು ಒಳ್ಳೆ ಮೈಲೇಜ್ ಇದೆ. ಮೇಂಟೆನೆನ್ಸ್ ಕಡಿಮೆ ಲೈಲ್ಯಾಂಡ್ ಗಾಡಿಗಳು, ಮೇಂಟೆನೆನ್ಸ್ ಕಡಿಮೆ. ಶೋರೂಮಲ್ಲಿ ಒಂದು ಸ್ವಲ್ಪ ಕಿತಾಪತಿ ಲೈಲ್ಯಾಂಡಲ್ಲಿ ನಾವು ಏನೇ ಸರ್ವಿಸ್ಗೆ ಹೋದರೆ ಬೇಗ ಆಗಲ್ಲ. ಅದು ಒಂದು ಲೇಟು, ಸರಿಯಾದ ಶೋರೂಮಲ್ಲಿ ರೆಸ್ಪಾನ್ಸ್ ಇಲ್ಲ. ಅದು ಒಂದು ಬಿಟ್ಟರೆ ಲೈಲ್ಯಾಂಡಲ್ಲಿ ಅದು ಒಂದು ಕರೆಕ್ಟ್ ಮಾಡಿಬಿಟ್ರೆ ಲೈಲ್ಯಾಂಡು ಬೆಂಕಿ ಗಾಡಿ, ಏನು ಮಾಡೋಕ್ಕೆ ಯಾವ ಗಾಡಿನೂ ಮೀರ್ಸೋಕ್ಕಾಗಲ್ಲ, ಅಷ್ಟು ಇರ್ತೈತೆ. ಒಟ್ಟಿನಲ್ಲಿ ಹೇಳ್ಕೋಬೇಕಂದ್ರೆ ಲೈಲ್ಯಾಂಡು ಯಾವತ್ತಿದ್ರು ಬಡವ್ರ ಗಾಡಿ. ದುಡ್ಕೊಂಡು ಲಾಸ್ಟಿಗೆ ನಾಳೆ ಮಾರ್ತೀನಿ ಅಂದ್ರೂ ಅದು ನಾವು ಹಾಕಿರೋ ಬಂಡವಾಳ, ನಾವು ಕಷ್ಟಪಟ್ಟಿರೋ ಬಂಡವಾಳ ಸಿಗುತ್ತೆ. ಅರ್ಥ ಆಯ್ತಾ ಬ್ರದರ್? ಬನ್ನಿ, ಇದ್ರ ಬಗ್ಗೆ ನಿಮ್ದೇನಾದ್ರು ಬೇರೆ ಅನಿಸಿಕೆ ಇದ್ದರೆ ಹಾಕಿ. ಕರೆಕ್ಟಾದ ಅನಿಸಿಕೆ, ಒಳ್ಳೆ ಅನಿಸಿಕೆ ಇದ್ದರೆ ಪಿನ್ ಮಾಡ್ತೀನಿ. ಫಸ್ಟ್ ಮೆಸೇಜಲ್ಲಿ ಇರ್ತೈತೆ, ಬರೋರೆಲ್ಲ ನೋಡೋಣ. ಅದ್ರ ಬಗ್ಗೆ ಬೇರೆ ಏನಾರು ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಈ ಪ್ರಶ್ನೆ ಇಲ್ಲಿಗೆ ಮುಗಿಲಿ. ಇಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನು ಉಳಿದಿದ್ದು ಸುಮಾರು ಪ್ರಶ್ನೆಗಳಿದ್ದಾವೆ. ಮುಂದೆ ಒಂದ್ಸಲ ಮತ್ತೆ ಅದನ್ನು ವಿಡಿಯೋ ಮಾಡಿ ಅದೆಲ್ಲ ಹಾಕ್ತೀನಿ. ಜಾಸ್ತಿ ಒಂದೇ ವಿಡಿಯೋದಲ್ಲಿ ಜಾಸ್ತಿ ಪ್ರಶ್ನೆಗೆ ಉತ್ತರ ಕೊಡ್ತಾಯಿದ್ರೆ ಅದು ವಿಡಿಯೋ ಲೆಂತ್ ಆಗುತ್ತೆ. ವಿಡಿಯೋ ಲೆಂತ್ ಆದರೆ ಜಾಸ್ತಿ ಜನ ನೋಡಲ್ಲ, ಸಮಸ್ಯೆ ಆಗುತ್ತೆ. ಜಾಸ್ತಿ ಲೆಂತ್ ಆಯ್ತು ಅಂತಾರೆ. ಹಾಗಾಗಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಇಷ್ಟು ಕೊಟ್ಟಿರೋ ಪ್ರಶ್ನೆಯಲ್ಲಿ ನಿಮಗೇನಾದ್ರು ಅನುಮಾನ ಇದ್ದರೆ ಮೆಸೇಜ್ ಹಾಕಿ ರಿಪ್ಲೈ ಮಾಡಿ. ಇಲ್ಲ ನಾನು ಹೇಳಿದ್ರಲ್ಲಿ ಯಾವ್ದಾರು ತಪ್ಪಿದ್ರೆ ಈ ಥರ ಈ ಸೆಕೆಂಡ್ ಟೈಮಿಂಗ್ಸ್ ಹಾಕಿ, ಈ ಸೆಕೆಂಡಲ್ಲಿ ನೀವು ಹೇಳಿರೋದು ಇದು ತಪ್ಪು, ಇದು ಹಿಂಗಲ್ಲ ಹಂಗೆ ಅಂತ ಹೇಳಿ ಸರಿಪಡಿಸ್ಕೊಳ್ಳೋಣ. ಯಾಕಂದರೆ ನಮಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ. ಎಲ್ಲ ಗೊತ್ತಿರೋರು ಯಾರೂ ಇಲ್ಲ ಈ ಭೂಮಿ ಮೇಲೆ. ಅರ್ಥ ಆಯ್ತಾ ಬ್ರದರ್? ಬನ್ನಿ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.